ಉತ್ತರ ಕರ್ನಾಟಕದ ಸುಕ್ಷೇತ್ರ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನಲ್ಲಿ ಜೇವೂರು ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವವೊಂದು ನಡೆದಿತ್ತು. ಇನ್ನು ಜಾತ್ರೆಯಲ್ಲಿ 39ನೇಯ ಶ್ರೀ ರೇವಣಸಿದ್ದೇಶ್ವರರ ಪುಣ್ಯಾರಾಧನೆಯ ಕಾರ್ಯಕ್ರಮ ನಡೆಸಲಾಗಿತ್ತು. ಇನ್ನು ಈ ಕಾರ್ಯಕ್ರಮದಲ್ಲಿ ಸರಿಸುಮಾರು 25 ಜೋಡಿಗಳಿಗೆ ಸಾಮೂಹಿಕ ವಿವಾಹವನ್ನ ಶ್ರೀ 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 ರಂಭಾಪುರಿ ಶ್ರೀಗಳ ಆಶೀರ್ವಚನವನ್ನ ನೀಡುವ ಮೂಲಕ ನಡೆಸಲಾಯಿತು. ಇನ್ನು ಶ್ರೀಗಳು ಮಾತನಾಡಿ, ಪತಿ ಸತಿಗಳು ಒಳ್ಳೆಯ ಸಂಸ್ಕಾರದಿಂದ ಬಾಳಬೇಕು, ಜೀವನ ಪರಿಪೂರ್ಣವಾಗಿ ಒಳ್ಳೆಯ ಸತಿ ಪತಿಯಾಗಿ ಬಾಳು ಬೆಳಗಾಗಬೇಕು. ಪವಾಡ ಪುರುಷ ಶ್ರೀ ರೇವಣಸಿದ್ದೇಶ್ವರ ಪುಣ್ಯಾರಾಧನೆಯಲ್ಲಿ ಸಾಮೂಹಿಕ ವಿವಾಹ ಮಾಡಿಕೊಂಡಿರುವವರು ನೀವು ಧನ್ಯರು, ಭಾಗ್ಯವಂತರು ಎಂದು ತಿಳಿಸಿದರು. ಇನ್ನು ವೇದಿಕೆ ಮೇಲೆ ಹತ್ತಳಿ ಶ್ರೀಗಳು, ತಡವಲಾಘ ಶ್ರೀಗಳು, ಶಿರಗುಪ್ಪ ಶ್ರೀಗಳು, ಆಲಮೇಲ ಶ್ರೀಗಳು, ಎಂಚನಗೇರಿ ಶ್ರೀಗಳು ಮತ್ತು ಚಿರಂಜೀವಿ ವಿಠ್ಠಲಗೌಡ ಯ ಪಾಟೀಲ್, ಮರಗೂರು ಸಕ್ಕರೆ ಕಾರ್ಖಾನೆ ಉಪಾಧ್ಯಕ್ಷ ಎಂಆರ್ ಪಾಟೀಲ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ಒಂದು ದಿನ ಈ ಪ್ರಪಂಚವನ್ನು ಬಿಟ್ಟು ಹೋಗಬೇಕಾದದ್ದು ಅನಿವಾರ್ಯ. ಆದರೆ ಹುಟ್ಟು ಸಾವುಗಳ ಮಧ್ಯದಲ್ಲಿರುವಂಥ ಬದುಕಿದೆ, ಅದನ್ನು ಶ್ರೀಮಂತಗೊಳಿಸಿಕೊಳ್ಳಬೇಕಾದದ್ದು ಅವರವರ ಜವಾಬ್ದಾರಿ. ಶ್ರೀ ರೇವಣಸಿದ್ದೇಶ್ವರರು ಹಠಯೋಗಿಗಳಾಗಿ, ತಪಸ್ವಿಗಳಾಗಿ, ಭಕ್ತ ಜನರ ಭಾಗ್ಯೋದಯದ ಜ್ಯೋತಿಯಾಗಿ ಈ ಭಾಗದಲ್ಲಿ ಧರ್ಮ, ಸಂಸ್ಕೃತಿ, ಪರಂಪರೆ, ಆದರ್ಶಗಳನ್ನು ಬೆಳೆಸಿದಂಥ ಕೀರ್ತಿ ಅವರಿಗೆ ಸ್ವಂತ ಇದೆ. ಅಂತ ಮಹಿಮಾನ್ವಿತರ ಒಂದು ಜೀವನ ದರ್ಶನವನ್ನು ಕುರಿತು ಚಿಕ್ಕಬೆಟ್ಟ ಹಿರಿಯ ಮಠದ ಶ್ರೀ ಗುರುಲಿಂಗೇಶ್ವರಾಚಾರ್ಯ ಸ್ವಾಮಿಗಳು ಗದ್ಯ ಮತ್ತು ಪದ್ಯದಲ್ಲಿ ಸರಳವಾಗಿ ಬರೆದು ತಮ್ಮೆಲ್ಲರಿಗೆ ಇವತ್ತಿನ ದಿನ ಕೊಡಮಾಡಿದ್ದಾರೆ. ಮಹಾತ್ಮರು ಲೀಲೆ ಪವಾಡಗಳನ್ನು ಮಾಡಬೇಕು ಅಂತ ಅವರು ಮಾಡೋದಿಲ್ಲ. ಅವರ ಜೀವನದಲ್ಲಿ ಸಹಜವಾಗಿ ನಡೆದು ಹೋದಂಥ ಘಟನೆಗಳೇನು ಅವು ನಮ್ಮ ಸಾಮಾನ್ಯ ಜನರಿಗೆ ಲೀಲೆಗಳಾಗಿ ಕಾಣ್ತಾವುದನ್ನು ನಾವು ಯಾರೂ ಕೂಡ ಮರೆಯಬಾರದು. ನಮಗೆ ನಡೆದಂಥ ಮನುಷ್ಯರಿಗೆ ಇವತ್ತಿಗೂ ಕೂಡ ಅವರ ಕ್ರಿಯಾ ಕರ್ತೃತ್ವ ಶಕ್ತಿ ಜಾಗೃತವಾಗಿದೆ ಅನ್ನೋದಕ್ಕೆ